ನೀವು ನೋಡಿರ್ತೀರ ಯಾವ ರೀತಿ ಟ್ವಿಸ್ಟ್ ಪಡೆದುಕೊಂಡಿದೆ ಪವಿತ್ರ ಬಂಧನದಲ್ಲಿ. ಈಗ ಸದ್ಯಕ್ಕೆ ತಿಲಕ್ ಪಾತ್ರ ಅಂತ್ಯ ಆಯ್ತು. ಜೊತೆಗೆ ಈಗ ಪವಿತ್ರ ಮದುವೆಯು ಸಹ ಮುರಿದು ಬಿತ್ತು. ಇದಕ್ಕೆಲ್ಲ ದೇವೇ ಕಾರಣ ಅಂತ ಪವಿತ್ರ ಬೈತಾ ಇರುವುದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಜನರಿಗೂ ಕೂಡ ಬೇಸರ ಇದೆ ತಿಲಕ್ ಪಾತ್ರ ಅಂತ್ಯ ಆಗಿರೋದಕ್ಕೆ. ಒಂದು ಕಡೆ ತಾಯಿ ಬೈತಾ ಇದ್ರೆ, ಇನ್ನೊಂದು ಕಡೆ ಪವಿತ್ರ ಬೈತಿರುವಂತದ್ದು. ಮನೆಗೆ ಬಂದಂತ ದೇವ್, ನನ್ನ ತಮ್ಮಯ್ಯ ನಿಮ್ಗೆ ಎಲ್ಲಾ ಸಹಾಯವನ್ನ ಮಾಡಬೇಕಾಗಿತ್ತು, ಆದ್ರೆ ತಮ್ಮಯ್ಯನ ಜವಾಬ್ದಾರಿ ಹಾಗೆ ಇದೆ. ಸೊ ಹಾಗಾಗಿ ನಾನು ಈ ಒಂದು ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ತೀನಿ, ನಿಮಗೆ ಏನೇ ಇದ್ರು ನಾನು ನಿಮಗೆ ಸಹಾಯವನ್ನ ಮಾಡ್ತೀನಿ ಅಂತ ದೇವ್ ಬಂದು ಹೇಳಿದಂತ ಟೈಮ್ ನಲ್ಲಿ ಅದನ್ನ ಒಪ್ಪೋದಿಲ್ಲ ಪವಿತ್ರ. ನನ್ನ ಹುಡುಗ ತಿಲಕ್ನ ಕತೆ ತೆಗೆದಿದ್ದು, ಜೀವ ತೆಗೆದಿದ್ದು ನೀನೆ, ನೀನ್ ಇರಬಾರ್ದು, ಹೊರಟೋಗೋದು, ನಿನ್ನ ಮುಖ ತೋರಿಸ್ಬೇಡ, ಹಾಗೆ ಹೀಗೆ ಅಂತ ಸರಿಯಾಗಿ ಬೈಯೋಕೆ ಶುರು ಮಾಡುವಂತದ್ದು. ಮನೆಯವರು ಕಂಟ್ರೋಲ್ ಮಾಡಿದ್ರು ಅಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಪವಿತ್ರ. ಒಟ್ಟಾರೆ ಏನೇ ಆಗ್ಲಿ TRP ಚೆನ್ನಾಗಿ ಬರ್ತಾ ಇದೆ ಪವಿತ್ರ ಬಂಧನದಲ್ಲಿ. ಬಟ್ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಈ ಒಂದು ನಟನ. ತಿಲಕ್ ಪಾತ್ರವನ್ನ ಯಶಸ್ ಅವರು ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನ ಪವಿತ್ರ ಬಂಧನದಲ್ಲಿ ಮೇನ್ ಹೀರೋಯಿನ್ ಅಂದ್ರೆ ಇವರೇ ಪವಿತ್ರ ಪಾತ್ರವನ್ನ ಮಾಡ್ತಿರೋದು ಅಮೂಲ್ಯ ಅವರು. ಇನ್ನ ಬಿಗ್ ಬಾಸ್ ಸೂರಜ್ ಅವರು ಸೂಪರ್ ಆಗಿ ದೇವ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಕತೆ ಏನಾಗುತ್ತೆ? ಮದುವೆ ನಿಂತೋಗಿದೆ ಪವಿತ್ರದು, ಮತ್ತೆ ತಿಲಕ್ ನ ತುಂಬಾನೇ ಮಿಸ್ ಮಾಡ್ಕೊಳ್ತಿರುವಂತ ಪವಿತ್ರ ಮುಂದೆ ಯಾರನ್ನ ಮದುವೆ ಆಗ್ತಾಳೆ? ಸೊ ಈಗ ದೇವ್ ಕತೆ ಏನಾಗಿದೆ? ದೇವ್ನ ಎಲ್ಲರೂ ಕೂಡ ಮನೆಯವರು ಕೂಡ ಸ್ವಲ್ಪ ದೂರ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಸೊ ಒಟ್ಟಾರೆ ಈಗ ಬಹಳ ಮೇಜರ್ ಟ್ವಿಸ್ಟ್ ಶುರುವಾಗುವಂತ ಚಾನ್ಸಸ್ ಇದೆ. ಪವಿತ್ರ ಮತ್ತೆ ದೇವ್ ಏನಾದ್ರು ಮದುವೆ ಆಗ್ತಾರ? ಕಾದು ನೋಡ್ಬೇಕಿದೆ.